ಅಲ್ಲಿಯ ಅರ್ಥವು ಅಗಾಧವಿರುತ್ತದೆ. ಗುರು ಶಿಷ್ಯರಿಬ್ಬರು ಐಕ್ಯತೆ ಪಡೆಯುವ ಆ ಗೂಢವನ್ನೇ ವಿವರಿಸುವರು. ಅಹಂ ಬ್ರಹ್ಮಾಸ್ಮಿ ಅಂತಂದ್ರ ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅನ್ನೋ ವಾಕ್ಯ ಬಹಳ ಅರ್ಥ ಮತ್ತು ಅಗಾಧವಾಗಿರುತ್ತೆ. ಅಂದ್ರೆ ಅದನ್ನ ವಿವರಣೆ ಮಾಡೋದು, ವಿಸ್ತರಿಸೋದು ಅದು ಶ್ರೇಷ್ಠವಾಗಿದ್ದು ಉತ್ತಮವಾದ ವಿಚಾರ. ಅಹಂ ಬ್ರಹ್ಮಾಸ್ಮಿ ಅನ್ನೋದೇ ಅತಿ ಶ್ರೇಷ್ಠ ವಾಕ್ಯ. ಇದು ಯಾರ ನಡುವೆ ನಡೀತಂದ್ರೆ ಗುರು ಶಿಷ್ಯರ, ಅಂದ್ರೆ ಗುರುವಿನಿಂದ ಶಿಷ್ಯನು ತಿಳಿದುಕೊಳ್ಳುವುದು ನಾನು ಬ್ರಹ್ಮ ಸ್ವರೂಪನೇ ಹೇಗಿದ್ದೇನೆ ಎಂಬುದನ್ನ ಈ ವಿಚಾರವನ್ನ ಹೇಳ್ತಿದ್ದಾರೆ. ಪ್ರಿಯ ಶಿಷ್ಯನೇ, ಇದರಲ್ಲಿಯ ರಹಸ್ಯವನ್ನು ಕೇಳಪ್ಪ. ಸ್ವಯಂ ನೀನೇ ಬ್ರಹ್ಮನಿರುವೆ. ಇದರ ಬಗ್ಗೆ ಸಂಶಯವನ್ನೆಂದಿಗೂ ಹಿಡಿಯಲೇಬೇಡ. ಅಂದ್ರ ನೀನು ಬ್ರಹ್ಮನೇ ಇದ್ದೀಯಾ, ಇದಕ್ಕೆ ಅನುಮಾನ ಬೇಡ, ಯಾವುದೇ ಸಂಶಯ ಬೇಡ, ಏನೊಂದೇನು ಬೇಡ ಅನ್ನೋ ವಾಕ್ಯವನ್ನ ಗುರು ಶಿಷ್ಯನಿಗೆ ಹೇಳ್ತಾರೆ. ನವವಿಧ ಭಕ್ತಿಯಲ್ಲಿ ಆತ್ಮ ನಿವೇದನೆಯೇ ಮುಖ್ಯವಾದದ್ದು. ಅದರ ಅರ್ಥವಾದರೂ ಅಹಂ ಬ್ರಹ್ಮಾಸ್ಮಿಯೇ ಆಗಿರುತ್ತದೆ ಎಂಬುದನ್ನು ಈಗ ನಾವು ಸಂಪೂರ್ಣವಾಗಿ ವಿವರಿಸುವೆವು. ಅದಕ್ಕೆ ಆ ಬ್ರಹ್ಮ ಸ್ವರೂಪವನ್ನು ತಿಳಿಯೋದಕ್ಕೆ ಅಹಂ ಬ್ರಹ್ಮಾಸ್ಮಿ ಅನ್ನೋದೇ ಶ್ರೇಷ್ಠ ಐತಿ. ಅದನ್ನ ಆತ್ಮ ನಿವೇದನ ಅಂತನ ಹೇಳ್ಬೋದು. ಈ ನಿರ್ಮಾಣವಾದ ಈ ಪಂಚಮಹಾಭೂತಗಳು ಕಾಲ್ಪಾಂತ ಸಮಯಕ್ಕೆ ಯಥಾಕ್ರಮದಿಂದ ನಾಶವಾಗುತ್ತವೆ. ಹಾಗೆಯೇ ಮೂಲ ಪ್ರಕೃತಿ ಪುರುಷರು ಕೂಡ ತಮ್ಮ ವಿಶೇಷ ರೂಪವನ್ನು ನೀಗಿ ಬ್ರಹ್ಮವಾಗುವುದು. ಅಂದ್ರೆ ಈ ಕಾಲ್ಪಾಂತದಲ್ಲಿ ಈ ಪಂಚಭೂತಗಳೇ ಕೂಡ ಲಯವಾಗಿ ಹೋಗ್ತವೆ. ಪಂಚಭೂತಗಳು ಲಯವಾಗಿ ಹೋದ್ರು ಕೂಡ ಮೂಲ ಪುರುಷರಾಗಿರ್ತಕ್ಕಂಥವ್ರು, ಅಂದ್ರ ಅರ್ಥಾತ್ ಸಾಯುಜ್ಯ ಪದವಿಯನ್ನು ಪಡೆದಿರ್ತಕ್ಕಂಥವ್ರು, ಆ ಬ್ರಹ್ಮವೇ ಆಗಿರ್ತಕ್ಕಂಥವ್ರು, ಬಯಲು ಸ್ವರೂಪವಾಗಿರ್ತಕ್ಕಂಥವ್ರು, ಇಂಥ ಪಂಚಭೂತಗಳ ಲಯವಾದ್ರು, ಲೋಕಗಳೇ ಲಯವಾದ್ರು, ಲೋಕಗಳ ಉದಿಸಿದ್ರು ಕೂಡ ಅವ್ರು ಏನೊಂದೇನೋ ಆಗದೆ ಕೇವಲ ಬಯಲಾಗಿ ಅವ್ರು ಹಾಗೆ ಇರ್ತಾರೆ. ಹೀಗೆ ಜಗತ್ತೆಲ್ಲ ಅಡಗಿ ಹೋಗಲು ತಾನಾದರೂ ಸಹಜವಾಗಿ ಉಳಿಯುವುದಿಲ್ಲ. ಈ ರೀತಿಯಾಗಿ ಮೂಲತಃ ತನ್ನ ಹಾಗೂ ಬ್ರಹ್ಮ ವಸ್ತುವಿನ ಏಕತ್ವವಿರುವುದು. ಜಗತ್ತೆಲ್ಲ ಅಡಗಿಯಾಗಿ ಹೋದ್ರೂ ಕೂಡ ಆತ ಹಂಗೆ ಉಳಿದಿರ್ತಾನೆ. ಆತ ಏನೊಂದೇನೋ ಆಗ್ಲಾರ್ದು. ಜಗತ್ತೆಲ್ಲ ಇದು ಆಗೈತಂದ್ರೆ ಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಎಲ್ಲದೂ ಲಯವಾಗಿ ಹೋದ್ರು ಕೂಡ, ದೇವತೆಗಳು ಈ ಮೊದಲ ಮೂರು ಮುಕ್ತಿಯನ್ನ ಪಡೆದಂತವರು ಕೂಡ ಲಯವಾದ್ರು ಕೂಡ, ಈ ಸಾಯುಜ್ಯ ಪದವಿಯನ್ನ ಪಡೆದಿರ್ತಕ್ಕಂಥವ್ರು ಪೂರ್ಣವಾಗಿರ್ತಕ್ಕಂಥವ್ರು ಏಕತ್ವದಿಂದ ಹಂಗೆ ಇರ್ತಾರೆ. ಜಗತ್ತಿನ ಸುದ್ದಿಯೇ ಇಲ್ಲದಲ್ಲಿ ಪ್ರಥಮವೇ ಏಕತೆ ಇರುತ್ತದೆ. ಆ ಏಕಮೇವದಲ್ಲಿ ಪಿಂಡ, ಬ್ರಹ್ಮಾಂಡಗಳು, ಜಗತ್ತು ಮತ್ತು ಶರೀರಗಳು ಎಲ್ಲಿಯವು ಅಂದ್ರ ಈ ಜಗತ್ತಿನ ಸುದ್ದಿಯೇ ಇಲ್ಲ. ಅಂದ್ರೆ ಜಗತ್ತೇ ಇಲ್ಲ ಅಂದ್ಮೇಲೆ ಪಿಂಡಾಂಡನೂ ಇಲ್ಲ, ಬ್ರಹ್ಮಾಂಡನೂ ಇಲ್ಲ. ಅಂದ್ರೆ ಈ ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಯಾವುದೇ ಅಂಶಗಳಿಲ್ಲ. ಅಂದ್ರೆ ಬ್ರಹ್ಮಾಂಡದೊಳಗಿರ್ತಕ್ಕಂಥದ್ದು ಆ ಭೂತಗಳಿಂದ ಕೂಡಿರ್ತತಿ. ಅದೇ ಭೂತಗಳಿಂದ ಕೂಡಿದ ದೇಹದೊಳಗೂ ಇದ್ರು ಕೂಡ ಅದು ಯಾವುದು ಇಲ್ಲ. ಇದು ಸೃಷ್ಟಿಯ ಪ್ರಳಯವನ್ನು ಅಲೋಕ್ಷಿಸಿ ವಿವೇಚನೆಯಾಯಿತು. ಆದರೆ ಸದ್ಯಕ್ಕಾಗಿಯೇ ಜ್ಞಾನಾಗ್ನಿ ಯುಧಿಸಿದರೂ ಜಗತ್ತೆನ್ನುವ ಕಸವು ಸುಟ್ಟು ಹೋಗಿ ಬ್ರಹ್ಮ ವಸ್ತುವಿನ ತದಾತ್ಮ್ಯದಿಂದ ಭಿನ್ನತೆಯ ಮೂಲವೇ ಕಡೆಯುವುದು. ಅಂದ್ರ ಈ ಜ್ಞಾನಾಗ್ನಿ ಉದಯವಾತಂದ್ರ ಹೊರಗಿನ ಅಗ್ನಿಗೆ ಎಲ್ಲವೂ ಲಯವಾಗುವ ರೀತಿ, ಅಂದ್ರೆ ಎಲ್ಲವೂ ಸುಟ್ಟು ಭಸ್ಮವಾಗುವ ರೀತಿ ಅಂತರಂಗದೊಳಗೆ ಯಾರು ಜ್ಞಾನಾಗ್ನಿಯನ್ನ ಹಚ್ಕೊಂಡಿರ್ತಾರೋ ಅವ್ರವೆಲ್ಲ ಈ ಭೂತಗಳು, ವಾಸನೆಗಳು ಏನೊಂದಿದವ ಎಲ್ಲವೂ ಲಯವಾಗಿ ಕೇವಲ ಆ ಪರಬ್ರಹ್ಮ ವಸ್ತು, ಆ ನಿರ್ವಿಕಾರದೊಂದೇ ಉಳಿತದೆ. ಜಗತ್ತು ಮಿಥ್ಯೆ ಇರುವುದೆಂದು ಅದನ್ನು ತ್ಯಜಿಸಿ ಮನಸ್ಸು ಅಂತರ್ಮುಖವಾಯಿತೆಂದರೆ ದೃಶ್ಯವು ಇದ್ದು ಇಲ್ಲವಾಗುವುದು. ಅಂದ್ರ ಈ ಮನಸ್ಸು ಹೊರಮುಖ ಇರೋದ್ರಿಂದ ಈ ಹೊರಮುಖವಾಗಿ ಕಾಣ್ತಿರ್ತಕ್ಕಂಥ ವಸ್ತುಗಳನ್ನ ನಾವು ನೋಡಿ ಇದು ಆಗಿದೆ ಹೀಗಿದೆ ಅಂತೆಲ್ಲ ಹೇಳಿ ವರ್ಣನೆ ಮಾಡ್ತೀವಿ. ಈ ಹೊರ ಹೋಗಿರ್ತಕ್ಕಂಥ ಮನಸ್ಸು ಅಂತರ್ಮುಖವಾಯಿತೆಂದರೆ, ಅರ್ಥಾತ್ ಆತ್ಮನಲ್ಲಿ ಲೀನವಾಯಿತೆಂದರೆ, ನಾನು ಪರಬ್ರಹ್ಮ ಸ್ವರೂಪನಿದ್ದೇನೆ ಎಂಬ ಭಾವದಿಂದ ಲೀನವಾಯಿತು ಅಂತಂದ್ರೆ ಅಲ್ಲಿ ಏನೂ ಇರುವುದಿಲ್ಲ.
ಹೀಗೆ ಸಹಜವೇ ಆತ್ಮ ನಿವೇದನೆ ಕೈಗೂಡುವುದು. ಅಂದ್ರೆ ಅರ್ಥಾತ್ ಎಲ್ಲಿ ಮನ ಆ ಆತ್ಮನಲ್ಲಿ ಲೀನವಾಗ್ತದೋ ಅದು ಮನವು ಮಾದೇವನಾದ ಮೇಲೆ ಮತ್ತೆ ಮನಸ್ಸು ಅನ್ನೋದಿಲ್ಲ, ಸಂಕಲ್ಪ ವಿಕಲ್ಪಗಳಿಲ್ಲ, ಯಾವುದೇ ಆಲೋಚನೆಗಳೇ ಇಲ್ಲ. ಇರಲಿ ಸತ್ಶಿಷ್ಯನೇ, ಗುರುಗಳಲ್ಲಿ ಅನನ್ಯನಾದ ಮೇಲೆ ನಿನಗೇತರ ಚಿಂತೆಯು? ಅಭಕ್ತನಾಗಿ ಗುರುಗಳಿಂದ ಬೇರೆ ಮಾತ್ರ ಉಳಿಯಬೇಡ. ಅಂದ್ರೆ ನೀನು ಈ ಗುರು ನಿನ್ನ ಬಳಿ ಇದ್ರಂದ್ರ ಇದಕ್ಕೆ ಏನ್ ಹೇಳ್ತಾರಂದ್ರ ಆ ಗುರುವೇ ಸರ್ವಸ್ವವನ್ನ ನೀನು ಎಲ್ಲವನ್ನ ದೊರಕಿಸಿ ಕೊಡುವಂತ ಗುರು ಇರುವಾಗ ಬೇರೆ ಏನು ಚಿಂತೆಯನ್ನ ಮಾಡೋ ಅವಶ್ಯಕತೆ ಇಲ್ಲ. ಚಿರಸಾಗರವೇ ಇದ್ದ ಬಳಿಕ ಆಕಳ ಚಿಂತೆ ಏಕೆ? ಮೇರು ಪರ್ವತವೇ ಇದ್ದ ಬಳಿಕ ಜರುಗದ ಚಿಂತೆ ಏಕೆ? ಅಂದ್ರೆ ಅರ್ಥಾತ್ ಸಮುದ್ರವೇ ಹಾಲಾಗಿರ್ಬೇಕಾರ ನಿನ್ನ ಹತ್ರ ಇರುವಂತ ಸಮುದ್ರವೇ ಹಾಲ್ ಆಗಿರುವಾಗ ಆಕಳ ಚಿಂತೆ ಏಕೆ? ಮೇರು ಪರ್ವತವೇ ನಿನ್ನ ಹತ್ರ ಆಗಿರುವಾಗ ಜರುಗು ಮಣ್ಣು ಒಂದಿಷ್ಟು ಬೇಕು ಅನ್ನೋ ಚಿಂತೆ ಯಾಕೆ? ಅಂದ್ರೆ ಅರ್ಥಾತ್ ಆ ಗುರುವೇ ನಿನ್ನ ಬಳಿ ಇರುವಾಗ, ನೀನೇ ಆ ಗುರುವಿನ ಬಳಿ ಇರುವಾಗ ಬೇರೆ ಚಿಂತೆ ಯಾಕೆ? ಅಭಕ್ತನಾಗಿ ಗುರುಗಳಿಂದ ದೂರಾಗಿ ಉಳಿಬೇಡ. ಯಾರನ್ನು ಬೇಕಾದ್ರೂ ಕಳ್ಕೋಬಹುದು, ತಂದೆ ತಾಯಿನ ಬೇಕಾದ್ರೂ ಕಳ್ಕೋಬಹುದು, ಸಮಾಜದಾಗ ಇರ್ತಕ್ಕಂಥವ್ರನ್ನ ಕಳ್ಕೋಬಹುದು, ಯಾರನ್ನು ಬೇಕಾದ್ರೂ ಕಳ್ಕೋಬಹುದು. ಆದ್ರೆ ಗುರುವನ್ನ ಕಳ್ಕಂದ್ರೆ ಮತ್ಯಾರು ಸಿಗಲಾರರು. ಯಾಕಂದ್ರೆ ಗುರುವಿನ ಸ್ಥಾನವನ್ನು ತುಂಬುವಂತ ಚೈತನ್ಯ ಈ ಬ್ರಹ್ಮಾಂಡದೊಳಗೆ ಯಾರಿಗೂ ಇಲ್ಲ. ಆದ್ರಿಂದ ಗುರುವನ್ನ ಮಾತ್ರ ಎಂದೆಂದಿಗೂ ಕಳ್ಕೋಬೇಡ. ಬೋಧಿಸಿದ ಜ್ಞಾನದ ದೃಢತೆಗಾಗಿ ಸದ್ಗುರು ಭಕ್ತಿಯನ್ನು ಮಾಡು. ಸದ್ಗುರು ಭಜನೆಯಿಂದ ಸಮಾಧಾನವಾಗುವುದರಲ್ಲಿ ಎಳ್ಳಷ್ಟು ಸಂದೇಹವಿಲ್ಲ. ಯಾಕಂದ್ರೆ ಆ ಸದ್ಗುರುವಿನ ಭಜನೆ ಅಂದ್ರೆ ಎಡಬಿಡದೆ ಭಜಿಸೋದಂದ್ರೆ ಆ ಗುರುವಿನ ಪಾದದಲ್ಲೇ ಇರೋದು. ಮಿತಿ ಹೆಚ್ಚಾಗಿ ಜೋಲ್ ಹೋದ್ರು ಗುರುವಿನ ಪಾದಕ್ಕೆ ಬೀಳ್ಬೇಕು ಅಂತ ಹೇಳ್ತಾರೆ. ಏನಾರ ನಮಗೆ ಹೆಚ್ಚಾಗಿ ಜೋಲ್ ಹೋದ್ರು ಕೂಡ ಭಗವಂತನ ಪಾದಕ್ಕೆ ಬೀಳ್ಬೇಕು. ಯಾಕಂದ್ರೆ ಅರ್ಥಾತ್ ಗುರುವಿನ ಪಾದಕ್ಕೆ ಬೀಳ್ಬೇಕು. ಗುರುವಿನ ಪಾದಕ್ಕಿಂತ ಶ್ರೇಷ್ಠವಾಗಿದ್ದು ಯಾವುದು ಇಲ್ಲ. ಇದರಿಂದ ಸಮಾಧಾನ ನೆಲೆಸಿ ಭವಬಂಧನ ಭೀತಿಯು ಮೂಲದಲ್ಲಿಯೇ ಕೊಟ್ಟಿ ಎಂದು ಸಿದ್ಧವಾಗುತ್ತದೆ. ಅಂದ್ರ ಗುರುವಿನ ಸಂಗಡ ಇರೋದ್ರಿಂದ ಈ ಭವಬಂಧನ, ಈ ಭವಮಾಲೆಗೊಳಗಾದನೆಂಬುದು ಸುಳ್ಳು ಅಂತ ಆ ಗುರು ಹೇಳ್ತಾನೆ. ಅಂದ್ರ ತನ್ನ ಮೂಲ ಸ್ವರೂಪವನ್ನು ತಿಳಿಸಿ ಹೇಳ್ತಾನ. ಇವು ಭವಮಾಲೆಗಳೆಲ್ಲ ಇರೋದು, ಬಯಕೆಗಳು ಇರೋದು ಇವು ಕೇವಲ ಮನಸ್ಸಿನಲ್ಲಿ ವಿನ ಅದರ ಆ ಕಡೆಗೆ ಏನೊಂದು ಇಲ್ಲ. ಅಲ್ಲಿ ಕೇವಲ ಸಚ್ಚಿದಾನಂದ ಪ್ರಭುವೇ ಇರುತ್ತದೆ. ತದ್ವಿಪರೀತವಾಗಿ ದೇಹವೇ ನಾನೆಂದು ಯಾವ ಮನುಷ್ಯನಿಗೆ ಅನಿಸುವುದೋ ಅವನ ಆತ್ಮಘಾತಕಿ ಎಂದು ತಿಳಿಯತಕ್ಕದ್ದು. ಯಾವ ಮನುಷ್ಯನು ನಾನು ದೇಹವಿದ್ದೇನೆ ಅಂತ ತಿಳಿತಾನಂದ್ರೆ ಅವನ ಆತ್ಮಘಾತಕಿ. ಈ ಜಗತ್ತಿನಲ್ಲಿ ಮಹಾಪುಣ್ಯ ಯಾವುದಪ್ಪ ಅಂದ್ರ ನಾನು ಪರಮಾತ್ಮ ಸ್ವರೂಪನಿದ್ದೇನೆ ಎಂದು ತಿಳಿಯುವುದೇ ಪುಣ್ಯ. ಮಹಾಪಾಪ ಯಾವುದು ಅಂದ್ರೆ ನಾನು ದೇಹ ಇದ್ದೇನೆಂದ್ರೆ ಅದೇ ಮಹಾಪಾಪ. ಯಾಕಂದ್ರೆ ಆ ದೇಹ ಮತಿಯೇ ಪಾಪ ಕಾರ್ಯಗಳಿಗೆ ಹತ್ತತಿ. ಅದರಿಂದ ದೇಹದನೆಂತ ಎಂದೆಂದು ತಿಳಿಯಬಾರದು. ಆ ದೇಹ ಇದ್ರೆ ಏನಾಗ್ತದಂದ್ರ ಅದಕ್ಕೊಂದು ವಚನ ಹೇಳ್ತಾರೆ, ಒಡಲುಗೊಂಬುವ ಹಸಿವ ಒಡಲುಗೊಂಬವ ಉಸಿವ, ನೀನು ಎನ್ನಂತೊಮ್ಮೆ ಒಡಲುಗೊಂಡು ನೋಡ ರಾಮನಾಥ ಅಂತ ಹೇಳ್ತಾರೆ. ಅಂದ್ರೆ ಯಾರು ದೇಹವನ್ನು ಧರಿಸಿದ್ರೆ ಅವನು ದೇವನೇ ಇರ್ಲಿ, ಶ್ರೀಕೃಷ್ಣನೇ ಇರ್ಲಿ, ಅಥವಾ ಇನ್ಯಾರೇ ಇರ್ಲಿ, ಅವನ ಒಡಲೈತಂದ್ರ ಅವನಿಗೆ ಹಸಿವು ಉಸಿ ಎಲ್ಲಾ ಬಯಕೆಗಳು ಇದ್ದೇ ಇರ್ತವು. ಮತ್ತ ಅದನ್ನ ಸರಿಪಡ್ಸಕ ಮತ್ತೆ ಗುರುವೇ ಬೇಕಾಗ್ತದೆ. ನಾವಿಲ್ಲಿ ಉದಾಹರಣೆ ನೋಡಿದ್ರ ಶ್ರೀಕೃಷ್ಣನಾದ್ರೂ ಕೂಡ ಸಂದೀಪ ಮಹಾಮನುಗಳು ಇರ್ತಾರೆ, ಶ್ರೀರಾಮನಿಗಾದ್ರೂ ವಸಿಷ್ಠ ಮಹರ್ಷಿಗಳು ಇರ್ತಾರೆ. ಅಂದ್ರ ದೇಹ ಧರಿಸಿ ಬಂದದ ನೀ ದೇಹ ಭಾವ ಐತಿ ಅಂದ್ರ ಅದು ಆ ಗುರುವಿನಿಂದನೇ ಪರಿಹಾರ ಆಗ್ಬೇಕು ವಿನ ಬೇರೆ ಇನ್ಯಾವುದರಿಂದನೂ ಸಾಧ್ಯವಿಲ್ಲ ಅನ್ನೋ ವಿಚಾರವನ್ನ ಹೇಳ್ತಾರೆ. ಏಕೆಂದರೆ ದೇಹಾಭಿಮಾನದ ಮೂಲಕವಾಗಿ ಅವನು ಪುನಃ ಪುನಃ ಜನ್ಮ ಮರಣದ ದುಃಖವನ್ನು ಅನುಭವಿಸುತ್ತಿರುವನು. ಆ ಮಾತಿರಲಿ. ನೀನೇನಾದರೂ ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣಗಳೆಂಬ 4 ದೇಹಗಳಿಗಿಂತಲೂ ಬೇರೆ ಇರುವೆ. ನಾವಿಲ್ಲಿ ಆತ್ಮವಿಚಾರವನ್ನ
ಅಥವಾ ಪಂಚೀಕರಣವನ್ನ ನಾವು ಏನಾದ್ರು ತಿಳಿತೇವೆ ಮಾಡ್ತೇವೆ ಅಂತ ಹೋದ್ರಾಗ ಅದರಲ್ಲಿ ಹೇಳ್ತಾರ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ಅಂತ ಹೇಳ್ತಾರ. ಆದ್ರ ನೀನು ಈ 4ಕ್ಕಿಂತ ಆ ಕಡೆಗೆ ಇರ್ತಕ್ಕಂಥವನು ಅವು ಈ ಕಡೆಗೆ ನೀನು ಇವೆಲ್ಲವಕ್ಕೂ ಆಧಾರವಾಗಿರ್ತಕ್ಕಂಥವ್ ನೀನು ಇವ್ರನ್ನ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ಅಂತ ಹೇಳ್ತೀಯಲ್ಲ, ಇದು ನಿನಗಲ್ಲ. ನೀನು ಬೇರೆನೇ ಇರುವೆ. ನೀನು ಜನ್ಮ ಕರ್ಮಗಳಿಗೆ ದೂರನು, ಸಣ್ಣ ದೊಡ್ಡವರಿಗೆಲ್ಲರಿಗೂ ಒಳವರೆಗೂ ವ್ಯಾಪಿಸಿದವನು ಆಗಿರುವೆ. ಸತ್ಯ ಸಿದ್ಧಾಂತವಾಗಿ ಯಾರಿಗೂ ಬಂಧನವೆನ್ನುವುದೇ ಇಲ್ಲವೇ ಇಲ್ಲ. ಆದರೆ ದೇಹಾಭಿಮಾನವಾಗಿ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರಿಂದ ಜನರಿಗೆ ಸುಳ್ಳೇ ಬಂಧನ ಭಾಸವಾಗಿರುವುದು. ಅಂದ್ರೆ ಇಲ್ಲಿ ಯಾರಿಗೂ ಬಂಧನಗಳಿಲ್ಲ. ಬಂಧನ ಅಂದ್ರೆ ಎಲ್ಲೇ ಐತಪ್ಪ ಅಂದ್ರೆ ಮನಸ್ಸಿನ ಬಯಕೆಗಳೇ ಬಂಧನ, ದೇಹ ಭಾವವೇ ಬಂಧನ, ಮನೋಮತಿಯ ಭಾವವೇ ಬಂಧನ. ಮೂಲ ಆತ್ಮವನ್ನ ಹೊರತುಪಡಿಸಿ ಹೊರಗೆ ನಾವು ಬಂದೀವಿ ಅಂದ್ರೆ ಅದೆಲ್ಲದೂ ಬಂಧನವೇ ಆಗುವುದು. ನೋಡಿ 58-64 ಶಿಷ್ಯರಾಯ, ಜ್ಞಾನವಾದ ನಂತರ ಏಕಾಂತದಲ್ಲಿ ಕುಳಿತು ಆತ್ಮ ಸ್ವರೂಪದಲ್ಲಿ ವಿಶ್ರಾಂತಿಯನ್ನು ಅನುಭವಿಸಬೇಕು. ಅಂದ್ರೆ ನನ್ನ ಸ್ವರೂಪ ಏನು, ನಾನು ಯಾರು ಅಂತ ಗೊತ್ತಾದ್ಮೇಲೆ ಮನ ಹೊರಗೆ ಹೋಗೋದನ್ನೆಲ್ಲ ನಿಂತು ತನ್ನ ಆತ್ಮದಲ್ಲಿ ಲೀನವಾದ್ಮೇಲೆ ಸದಾ ತನ್ನ ಆತ್ಮದೊಳಗೆ ನಾನು ಅವನೇ ಇದ್ದೇನೆ ಅಂತೇಳಿ ಆನಂದವಾಗಿರ್ಬೇಕು. ಇಲ್ಲಿ ಆನಂದ ಎಲ್ಲಿ ಸಿಗ್ತದಪ್ಪ ಅಂದ್ರ ಪರಮ ವೈರಾಗ್ಯವೇ ಆನಂದದ ನಿಧಿ. ಆನಂದ ಬೇಕಂದ್ರೆ ಪರಮ ವೈರಾಗ್ಯ ಬೇಕು. ಅಂದ್ರೆ ಹೊರಗಿನ ವಸ್ತುಗಳು ಯಾವುಗಳ ಬಯಕೆ ಇಲ್ದಂತಿರುವುದೇ ವೈರಾಗ್ಯ. ಅಂದರೆ ಪಾರಮಾರ್ಥ ದೃಢವಾಗುವುದು. ಎಲ್ಲಿ ವೈರಾಗ್ಯ ದೃಢವಾಗಿರ್ತದೋ, ಎಲ್ಲಿ ಬಯಕೆಗಳು ಇಲ್ದಂಗಾಗ್ತವೋ, ಅಲ್ಲಿ ಏನು ಇಲ್ಲದಂತ ಸ್ಥಿತಿ ಆಗ್ತದೋ, ಆವಾಗ ಈ ಪಾರಮಾರ್ಥ ದೃಢವಾಗ್ತದೆ. ಯಾವಾಗಲೂ ಶ್ರವಣ ಮನನ ನಿಧಿಧ್ಯಾಸದ ಸಾಧನ ಮಾಡುತ್ತಿದ್ದರೆ ಸಮಾಧಾನ ಲಭಿಸುವುದು. ಮತ್ತೇನೆಂದರೆ ಪೂರ್ಣ ಬ್ರಹ್ಮನ ಫಲವಾಗಿ ಸಹಜವೇ ವೈರಾಗ್ಯ ಬರುವುದು. ಅಂದ್ರೆ ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅಂತ ತಿಳಿದ ಮೇಲೆ ಪೂರ್ಣ ಬ್ರಹ್ಮಜ್ಞಾನ ನಮಗೆ ಆಯ್ತು ಅಂದ್ರೆ ಆ ಬ್ರಹ್ಮಜ್ಞಾನ ಆದಾಗ ಮಾತ್ರ ಇಲ್ಲಿ ವೈರಾಗ್ಯ ಉದಯವಾಗ್ತದೆ. ಅಂದ್ರೆ ಅರ್ಥಾತ್ ಇಲ್ಲಿ ಏನಾಗ್ತದೆ ಅಂದ್ರ ಬೆಳಕು ಬರದೆ ಕತ್ಲು ಹೋಗಲ್ಲ. ಕತ್ಲು ಹೋಗ್ಬೇಕಂದ್ರೆ ಜ್ಞಾನದ ಬೆಳಕು ಹಚ್ಕೋಬೇಕು. ಆ ಜ್ಞಾನದ ಬೆಳಕು ಹಚ್ಚಕ್ಕೆ ಏನ್ ಬೇಕು? ವೈರಾಗ್ಯ ಬೇಕು. ಇದು ಜೊತೆಯಲ್ಲೇ ಆಗ್ತಕ್ಕಂಥದ್ದು. ಆದ್ರಿಂದ ಪೂರ್ಣ ಜ್ಞಾನ ಉದಯವಾತಂದ್ರ ಪೂರ್ಣ ವೈರಾಗ್ಯ ಪ್ರಾಪ್ತಿ ಆಗ್ತದೆ. ಶಿಷ್ಯನೇ, ನಾನು ಮುಕ್ತನಿದ್ದೇನೆಂದು ಸ್ವೇಚ್ಛಾಚಾರಿಯಾಗಿ ಸಿಕ್ಕಂತೆ ಇಂದ್ರಿಯಗಳನ್ನು ಅರಿಬಿಟ್ಟರೆ ನಿನ್ನ ಅಶಾಂತಿ ಎಂದಿಗೂ ಹೋಗಲಾರದು. ನಾನು ಬ್ರಹ್ಮ ಸ್ವರೂಪನದ್ದೇನೆ, ನಾನು ಆಗಿದ್ದೇನೆ ಈಗಿದ್ದೇನೆ ಅಂತೇಳಿ ಮನಸ್ಸನ್ನ ಅರಿದು ಬಿಟ್ಟು ಅಥವಾ ಹೊರಗಿನ ಯಾವುದೇ ಸಿದ್ಧಿಗಳಿಗೆ ಗುರಿಯಾಗಿ, ಯಂತ್ರ ಮಂತ್ರಗಳಿಗೆ ಯಾವ್ಯಾವ ಗುರಿಯಾಗಿ, ಲೋಕದ ವಾಸನೆಗೆ, ಘನತೆ, ಗೌರವ, ಮರ್ಯಾದಕ್ಕೆ ಏನಾದ್ರೂ ನೀನು ಗುರಿಯಾದಿ ಅಂದ್ರ ನಿನ್ನ ಅಶಾಂತಿ ಆಗ್ತತಿ. ಗಳಿಸಿರ್ತಕ್ಕಂಥದ್ದೆಲ್ಲದು ಲಯವಾಗ್ತತಿ. ಯಾವಾಗಲೂ ತನ್ನ ಸ್ವರೂಪದಲ್ಲಿ ಇರ್ಬೇಕು. ಆ ಸ್ವರೂಪದಿಂದ ಹೊರ ಬರದಂಗೆ ನೋಡ್ಕೋಬೇಕು. ಆ ಸ್ವರೂಪವೇ ನಾನಂತ ತಿಳಿಬೇಕು. ಕರೆಮಣಿಯನ್ನು ಒಗೆಯುತ್ತಲೇ ರಾಜ್ಯ ಸಿಗುವಂತೆ ತುಚ್ಛ ವಿಷಯಗಳಲ್ಲಿ ವೈರಾಗ್ಯ ಹುಟ್ಟಿದವನಿಗೆ ಪೂರ್ಣ ಜ್ಞಾನವಾಗುತ್ತದೆಂದು ತಿಳಿ. ಕರಿಮಣಿ ಇದ್ದಿತು ಕಾಜಿನದು ಎಲುಬಿನದು ಆದರೆ ಅವನು ಮೂರ್ಖತನದಿಂದ ಅದರದೇ ಆಸೆ ಹಿಡಿದು ರಾಜ್ಯವನ್ನು ಬಿಟ್ಟುಕೊಟ್ಟನಂತೆ. ವೈರಾಗ್ಯವಿಲ್ಲದಿದ್ದರೆ ಅದೇ ಹಾಡಾಗುವುದು. ಶಿಷ್ಯ ಶ್ರೇಷ್ಠ, ನಾನು ನಿನಗೊಂದು ಮಹತ್ವದ ಭವಿಷ್ಯವನ್ನೇ ಹೇಳಿಬಿಡುವೆ, ಲಕ್ಷ್ಯಗೊಟ್ಟು ಕೇಳಪ್ಪ. ಮನುಷ್ಯನಿಗೆ ಯಾವುದರ ಧ್ಯಾನ ಹತ್ತಿರುವುದೋ ಅದೇ ಅವನಿಗೆ ಸಿಗುವುದು. ಅಂದ್ರೆ ಅರ್ಥಾತ್ ನಾವು ಯಾವುದರಿಂದ ಬೆನ್ನತ್ತವೋ, ಜ್ಞಾನದಿಂದ ಬೆನ್ನತ್ತಿದ್ರೆ ಜ್ಞಾನ ಪ್ರಾಪ್ತಿ ಆಗ್ತದೆ. ವಿಷಯ ವಾಸನೆಗಳ ಸುಖಕ್ಕೆ ಬೆನ್ನತ್ತಿದ್ರೆ ಆ ವಿಷಯ ವಾಸನೆಗಳು ಬೆನ್ನತ್ತವು.
ನಾವು ಯಾವ್ದಕ್ ಹೋಗ್ತವ ಅದಕ್ ಸಿಗ್ತತಿ, ಅದು ನಮಗೆ ಪ್ರಾಪ್ತಿ ಆಗ್ತತಿ. ಆದ್ದರಿಂದ ನಾವೆಂದೆಂದಿಗೂ ತಮ್ಮ ಆತ್ಮಜ್ಞಾನವನ್ನು ಹೊರತುಪಡಿಸಿ ಬೇರೆಲ್ಲೆಲ್ಲಿ ಹೋಗಬಾರದು. ಅದಕ್ಕಾಗಿಯೇ ಅಜ್ಞಾನವನ್ನು ತೊರೆದು ಆತ್ಮನನ್ನು ಧ್ಯಾನಿಸು, ಜ್ಞಾನ ಧರಿಸಬೇಕು. ಆದ್ದರಿಂದ ಶೀಘ್ರವೇ ಸರ್ವಶ್ರೇಷ್ಠ ಆತ್ಮನ ಪ್ರಾಪ್ತಿಯಾಗುವುದು. ಇಲ್ಲಿ ಆ ಆತ್ಮಜ್ಞಾನ ಅನ್ನೋದನ್ನ ಎಡಬಿಡದೆ ಅದರೊಳಗೆ ನಾವಿರ್ಬೇಕು. ಅದು ಆ ಮೂಲ ಸ್ವರೂಪಿನಲ್ಲಿದೆ. ನಾವು ಅರಿವನ್ನ ಮರಿಬಾರದು. ಯಾರನ್ನು ಮರೆತರು ಆ ತಮ್ಮ ಮೂಲ ಸ್ವರೂಪವನ್ನ ಎಂದೆಂದಿಗೂ ಮರೆಯಬಾರದು. ಅದನ್ನ ಇಲ್ಲಿ ಹೇಳ್ತಿದ್ರು ಒಬ್ರು ಒಂದ್ ಮಾತು, ಆ ಪರಮ ಜ್ಞಾನವೆಂಬ ಉರಿಯನ್ನೇ ಉಂಡು, ಪರಮ ಜ್ಞಾನವೆಂಬ ಉರಿಯನ್ನೇ ಹುಟ್ಟು, ಪರಮ ಜ್ಞಾನವೆಂಬ ಉರಿಯನ್ನೇ ಆಸಿ, ಪರಮ ಜ್ಞಾನವೆಂಬ ಉರಿಯನ್ನೇ ಒದ್ದ ಶರಣಂಗೆ ನರಗುರಿಗಳು ಸರಿಗಾಣಬಹುದೇ ಅಂತ ಹೇಳ್ತಾರೆ. ಅಂದ್ರೆ ಹಗಲು ರಾತ್ರಿ ಯಾವಾಗ್ಲೂ ಒಂದು ಕ್ಷಣವೂ ಕೂಡ ಆ ಮೂಲ ಸ್ವರೂಪವನ್ನು ಬಿಡದೆ ಅದರೊಳಗೆ ಇರಬೇಕು ಅನ್ನೋ ವಿಚಾರವನ್ನ ಹೇಳ್ತಾರೆ. ಆ ರೀತಿ ಇದ್ರೆ ಮಾತ್ರ ಜ್ಞಾನ ಪ್ರಾಪ್ತಿಯಾಗ್ತದೆ. ಜ್ವರದಿಂದ ಸನ್ನಿಪಾತವಾದವನಿಗೆ ಕಣ್ಮುಂದೆ ಭಯಂಕರವೇ ಕಾಣಿಸುತ್ತದೆ, ಆದರೆ ಔಷಧಿ ತೆಗೆದುಕೊಳ್ಳಲು ಆ ದೃಶ್ಯವಡಗಿ ಆನಂದವಾಗುವುದು. ಅದರಂತೆಯೇ ಅಜ್ಞಾನವೆಂಬ ಸನ್ನಿಪಾತದಿಂದ ಬಂಧನ, ದುಃಖ ಮುಂತಾದ ಏನೇನೋ ಗಟ್ಟಿಯು ಭಾಸವಾಗುವುದು. ಅಂದ್ರ ಜ್ವರ ಬಂದನಿಗೆ ಹೆಂಗ ಬಾಯಿ ಕೆಟ್ಟಂಗಾಗಿರ್ತೈತಿ, ಏನೇನೋ ಒಂಥರ ಸುಸ್ತು ಅದೆಲ್ಲ ಆಗಿರ್ತೈತಿ. ಆದ್ರ ಅವನಿಗೆ ಕಾಯಿಲೆಗೆ ಬಂದಿರ್ತಕ್ಕಂಥದಕ್ಕ ಔಷಧಿಯನ್ನ ತಗೊಂಡಾಗ ಹೆಂಗ ಅವನಿಗೆಲ್ಲ ಗುಣಮುಖವಾಗಿ ಸ್ವಚ್ಛ ಕಾಣ್ತಾನೋ ಹಂಗ ನಾವು ಆತ್ಮಜ್ಞಾನವೆಂಬ ಔಷಧಿಯನ್ನ ತಗೋಬೇಕು. ಈ ಅಜ್ಞಾನವೆಂಬ ಸನ್ನಿಪಾತದಿಂದ ಅಂದ್ರೆ ದುಃಖ ದುಮ್ಮಾನಗಳಿಂದ ನಾವು ಬಿಡುಗಡೆ ಆಗ್ಬೇಕಂದ್ರ ಆ ಭವರೋಗ ವೈದ್ಯನಾಗಿರ್ತಕ್ಕಂಥ ಆ ಸದ್ಗುರುವಿನ ಪಾದವನ್ನು ಹೊಂದಬೇಕು. ಅಲ್ಲಿಂದ ಆಗ ನಮಗೆ ಜ್ಞಾನ ಪ್ರಾಪ್ತಿ ಆಗ್ತದೆ. ಇಲ್ಲಿ ತನು ಮೈಲಿಗೆಯಾದರೆ ಜಲದೊಲಿಮೆ, ಮನ ಮೈಲಿಗೆಯಾದರೆ ಅರಿವಿನೊಲಿಮೆ, ಉಭಯವೂ ಮಲಿನವಾದರೆ ಮಹಾ ಶರಣರ ಸಂಘದೊಲಿಮೆ ಅಂತ. ಅಂದ್ರ ಶರೀರ ಕೊಳಿ ಆಗೈತಿ ಅಂದ್ರ ನೀರ್ ತಗೊಂಡ್ ತೊಳ್ಕಂತವಿ, ಮನಕ್ ಯಾಕೋ ಬೇಜಾರಾಗೈತಿ ಅಂದ್ರ ಆ ಅರಿವಿನ ಮುಖಾಂತರ ಅದನ್ನ ಸರಿಪಡಿಸ್ತೇವಿ. ಶರೀರ ಮನಸ್ಸು ಅರಿವು ಯಾಕ ಏನೋ ಮೈ ಕೈ ಸುಸ್ತು, ಮನಸ್ಸಿಗೆ ಬೇಜಾರು, ಯಾಕ ತಲೆನ ಓಡ್ದಂಗಾಗೈತಪ್ಪ, ಏನೋ ಮೊಬ್ಬಾದಂಗಾಗೈತಂದ್ರ ಉಭಯವು ಎಲ್ಲವೂ ಮಲಿನವಾತ ಅಂತಂದ್ರ ಆ ಮಹಾ ಶರಣರ ಸಂಘದಿಂದ ಆ ಮಹತ್ ಗುರುವಿನಿಂದ ಮಾತ್ರ ಅದು ಸಾಧ್ಯ ಐತಿ. ಆದರೆ ಜ್ಞಾನ ರೂಪ ಔಷಧಿ ತಕ್ಕೊಂಡಿರೋದು ನಿರ್ಮೂಲವಾಗಿ ಹೋಗುತ್ತದೆ. ಅಥವಾ ಯಾವನೊಬ್ಬನೋ ಕೊಟ್ಟಿ ಕನಸಿನಲ್ಲಿ ತೀರಿ ಅಳುತ್ತಿದ್ದಾಗ ಅವನನ್ನು ಎಬ್ಬಿಸಿದರೆ ಮೊದಲಿನ ಭಯರಹಿತ ಅರಿವಿನ ಸ್ಥಿತಿಗೆ ಬರುವುದು. ಕನಸು ಸುಳ್ಳೆ ಆಗಿದ್ದರೂ ಕರೆ ಎನಿಸಿ ಅದರಿಂದ ದುಃಖವಾಗುತ್ತದೆ. ಅಂದ್ರ ನಾವು ಕನಸಿನಾಗ ಏನೋ ಬಿದ್ದು ಭಯ ಆದಂಗಾಗಿ ಏನಾರ ಅಳೋದು ತೀರಾಡೋದು ಮಾಡಿದ್ವು ಅಂದ್ರ ನಮ್ಮನ್ನ ಯಾರಾದ್ರೂ ಎದಳಿಸಿ ಮಾತಾಡ್ತಿದ್ರಂದ್ರ ಅವ್ ಎದ್ದ ತಕ್ಷಣ ಆ ಭಯದ ಸ್ಥಿತಿ ಎಲ್ಲ ಹೋಗಿ ನಮ್ಮ ಮೂಲ ಸ್ಥಿತಿಗೆ ಬರುವುದು. ಈ ಮಿಥ್ಯ ವಸ್ತುವ ತಾನು ಸುಳ್ಳಿದ್ದ ಮಾತ್ರಕ್ಕೆ ದುಃಖ ಕೊಡುವುದು, ಮಿಥ್ಯ ವಸ್ತುವು ತಾನು ಸುಳ್ಳಿದ್ದ ಮಾತ್ರಕ್ಕೆ ದುಃಖ ಕೊಡುವುದಿಲ್ಲವೆಂದೇನಲ್ಲ, ಅದು ಸುಳ್ಳಾಗಿರುವುದು ಎತ್ತೆತ್ತವನಿಗೆ ಮಾತ್ರ. ಇಲ್ಲಿ ನಾವು ಆ ಸುಳ್ಳು ಅಂತ ಹೇಳ್ತೇವಲ್ಲ, ಜಗತ್ತು ಮಿಥ್ಯ, ನಾನೇ ಸತ್ಯ, ಪರಮಾತ್ಮನೇ ಸತ್ಯ ಅಂತ ಹೇಳ್ತೇವಂದ್ರ ಯಾರಿಗಪ್ಪ ಅದು ಸತ್ಯ ಅಂದ್ರ ಆ ಪರಮ ಸತ್ಯವನ್ನ ಕಂಡ್ಕೊಂಡವನಿಗೆ, ತನ್ನ ಮೂಲ ಸ್ವರೂಪ ತಿಳಿದವನಿಗೆ ಸತ್ಯ ಸುಳ್ಳಾಗಿ ಕಾಣ್ತತಿ. ಮೂಲ ಸ್ವರೂಪವನ್ನ ತಿಳಿದವನಿಗೆ ಸುಳ್ಳಾಗಿರ್ತತಿ, ಆದ್ರೆ ಬೇರೆಯವರಿಗೆ ಅದು ಸತ್ಯನೇ ಆಗಿರ್ತತಿ. ಆದರೆ ನಿದ್ದೆಯಲ್ಲಿದ್ದವನಿಗೆ ಅದೇ ಮುತ್ತಿಗೆ ಹಾಕಿರುವುದು. ಮಲಗಿದವನು ಎಚ್ಚರವಾದರೆ ಅವನ ಭಯವು ಅಡಗಿ ಹೋಗುವುದರಲ್ಲಿ ಸಂಶಯವೇ ಇಲ್ಲ. ಆದರೇನು ಅಜ್ಞಾನ ನಿದ್ದೆಯು ಜೋರಿನಿಂದಲೇ ಬರುತ್ತಿದ್ದು ಅದರಿಂದ ಮೈಯೆಲ್ಲ ನಡಿಗೆ ಹುಟ್ಟುವುದು. ಅಂದ್ರ ಇದು ಈ ಅಜ್ಞಾನದ ನಿದ್ದೆ. ಈ ನಾವೆಲ್ಲರೂ ನಿದ್ದೆ ಒಳಗದವಿ. ಅಂದ್ರ ಈ ಪ್ರಪಂಚದ ಮೋಹ ಮಮಕಾರದ ಮಾಯೆಯೊಳ ನಿದ್ದೆಯೊಳಗಿದ್ದೇವೆ ನಾವು. ಆ ಮಾಯೆ ಮೋಹದ ನಿದ್ದೆಯಿಂದ ಹೊರಗೆ ಬರ್ಬೇಕಂದ್ರ ಅಂತಪ್ಪ ಸದ್ಗುರುವಿನಿಂದ ಶುದ್ಧ ಆತ್ಮಜ್ಞಾನದಿಂದನೇ ಮಾತ್ರ ಸಾಧ್ಯ. ಎತ್ತರಿದ್ದವನಿಗೆ ಕನಸು ಹೆಂಗ್ ಬೀಳೋದಿಲ್ವೋ, ಎತ್ತರಿದ್ದವನಿಗೆ ಕನಸು ಬೀಳಲ್ಲ,
ಆ ಕನಸಿನಗಳು ಭಯನೂ ಅವನಿಗೆ ಕಾಣೋದಿಲ್ಲ. ಅರ್ಥಾತ್ ಇಲ್ಲಿ ಎಚ್ಚೆತ್ತವನಿಗೆ ತಾನು ಆತ್ಮ ಸ್ವರೂಪನಿದ್ದೇನೆಂದು ಎಚ್ಚೆತ್ತವನಿಗೆ ಈ ಭ್ರಮ ಎಂಬ ಕನಸು ಬೀಳೋದಿಲ್ಲ, ಆ ಕನಸಿನ ಭಯವೂ ಅವನಿಗಿರುವುದಿಲ್ಲ. ಆದರೇನು, ಅಜ್ಞಾನ ನಿದ್ದೆಯು ಜೋರಿನಿಂದಲೇ ಬರುತ್ತಿತ್ತು, ಅದರಿಂದಲೇ ಮೈಯೆಲ್ಲ ನಡುಕುವುದು. ಆದ್ರೆ ಈ ಅಜ್ಞಾನ ಬಂತಂದ್ರೆ ಇದೇ ನಮ್ಮನ್ನ ಭಯ ಹುಟ್ಟಿಸೋದು. ಇಲ್ಲಿ ಎಲ್ಲವೂ ಭಯದಿಂದ ಕೂಡಿದವು. ಆದ್ರೆ ಈ ಆತ್ಮಜ್ಞಾನ ಒಂದೇ ನಿರ್ಭಯ. ಭಾರಿ ಸಿರಿವಂತನಿಗೆ ಬಡವನಾದನೆಂಬ ಭಯ, ಆ ಭಾರಿ ಆರೋಗ್ಯವಂತನಿಗೆ ಆರೋಗ್ಯ ಕೆಟ್ಟಿತೆಂಬ ಭಯ, ಪಂಡಿತನಿಗೆ ಪಾಂಡಿತ್ಯ ಮರೆತು ಓದಿತೆಂಬ ಭಯ, ಶೀಲವಂತ ಮಹಿಳೆಯರಿಗೆ ಶೀಲ ಓದಿತೆಂಬ ಭಯ. ಹಿಂಗೆ ಇದರಂತೆ ಹಲವು ಭಯದಿಂದ ಕೂಡಿದವು. ಆ ನಿರ್ಭಯವಾದದ್ದು ಯಾವುದೈತಪ್ಪ ಅಂದ್ರ ಆತ್ಮಜ್ಞಾನ ಒಂದೇ ನಿರ್ಭಯ. ಅದನ್ನ ಬಿಟ್ಟು ಉಳಿದದ್ದೆಲ್ಲವೂ ಭಯದಿಂದ ಕೂಡಿದವು. ಅದಕ್ಕಾಗಿ ಶ್ರವಣದಿಂದ ಮನನಾದಿಗಳನ್ನು ಮಾಡಿ ಈ ಘೋರ ನಿದ್ದೆಯಿಂದ ಪೂರ್ಣ ಎಚ್ಚರವಾಗಬೇಕು. ಈಗ ಎಚ್ಚರಿಕೆಯ ಲಕ್ಷಣವನ್ನು ಕೇಳಿಕೋ. ಅಂತಃಕರಣ ಪೂರ್ವಕವಾಗಿ ವಿಷಯಗಳಲ್ಲಿ ಪೂರ್ಣ ವೈರಾಗ್ಯ ಉಳ್ಳವನೇ ನಿಜವಾಗಿಯೂ ಎಚ್ಚೆತ್ತವನು. ಇಲ್ಲಿ ಎಚ್ಚೆತ್ತವನು ಅಂತಂದ್ರೆ ಯಾರಪ್ಪ ಅಂದ್ರ ಅಂತಃಕರಣ ಪೂರ್ವಕವಾಗಿ ಅಂದ್ರೆ ತನ್ನ ಮನದೊಳಗೆ ಏನೊಂದೇನು ಹುಟ್ಟದ ಸ್ಥಿತಿನೇ ಆ ಶುದ್ಧ. ಅದು ಆ ಏನೊಂದು ಹುಟ್ಟದ ಸ್ಥಿತಿ ಐತಲ್ಲ, ಅಂತಃಕರಣ ಪೂರ್ವಕವಾಗಿ ವಿಷಯಗಳಲ್ಲಿ ಪೂರ್ಣ ವೈರಾಗ್ಯ ಉಳ್ಳವನೇ ನಿಜವಾಗಿ ಎಚ್ಚೆತ್ತವನು. ಅಂದ್ರ ಜಗತ್ತಿನ ಸರ್ವ ಸುಖಭೋಗಗಳನ್ನ ತೊರೆದು ಇದ್ದಂತವನ್ ಮಾತ್ರ ಎಚ್ಚೆತ್ತವನು ಅಂತ ಹೇಳ್ತಾರ. ಅಕ್ಕಮಾದೇವಿಯವರು ಯಾವ ಮಟ್ಟಕ್ಕೆ ಅವ್ರ ವೈರಾಗ್ಯ ಇತ್ತಂತಂದ್ರ, ಹಸಿವಿಗೆ ಊರು ಕೇರಿಗಳುಂಟು, ಕೃಷಿಗೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಆಳು ದೇಗುಲ ಉಂಟು ಅಂತ ಹೇಳ್ತಾರೆ. ಹಸಿವಾಗೈತಂದ್ರೆ ಯಾವ್ದಾರ ಊರು ಕೇರೆ ಒಂದಿಷ್ಟು ಭಿಕ್ಷೆ ಬೇಡ್ತಾನೆ, ಬಾಯಾರಿಕೆಗೆ ತಂದ್ರೆ ಕೆರೆ ಬಾವಿ ಒಳಗ್ ನೀರ್ ಕುಡಿತಾನೆ, ಮಲಗ್ಬೇಕಂದ್ರ ಆಳು ದೇಗುಲದಾಗ ಮಲಗ್ತಾನೆ. ನನಗಿನ್ಯಾವ್ದು ಏನು ಬೇಕಾಗಿಲ್ಲ ಅನ್ನೋ ಅಂತ ದೃಢ ವೈರಾಗ್ಯ ಸ್ಥಿತಿ ಇರ್ತದೆ. ಈ ತದ್ವಿಪರೀತವಾಗಿ ವೈರಾಗ್ಯ ಸ್ಥಿತಿ ಬಾರದವನು ಇನ್ನು ಸಾಧಕನಿರುವನೆಂದು ತಿಳಿಬೇಕು. ಅಂತ ದೃಢತೆ ವೈರಾಗ್ಯ ನಮಗೆ ಬಂದಿಲ್ಲ ಅಂದ್ರ, ಅಕ್ಕಮಾದೇವಿ ಅಂತ ಮಹಾತ್ಮರಂತ ದೃಢತೆ ನಮ್ಮೊಳಗ್ ಬಂದಿಲ್ಲ ಅಂದ್ರ ನಾವಿನ್ನು ಸಾಧಕರಿದ್ದೇವೆ, ನಾವಿನ್ನು ಮುಮುಕ್ತಿದ್ದೇವೆ ಅಂತ ನಮ್ಮ ಅಂತರಂಗದೊಳಗೆ ನಾವೇ ತಿಳಿಬೇಕಾಗ್ತದೆ. ಅವನು ಒಣ ಎಮ್ಮೆಯನ್ನು ಬಿಟ್ಟು ಸಾಧನ ಮಾಡುವುದೇ ವಿಹಿತವು. ಸಾಧನವು ಸೇರಲಾರದವನು ಸಿದ್ಧನೆನಿಸಿಕೊಳ್ಳುತ್ತಲೇ ಬದ್ಧ ಸ್ಥಿತಿಗೆ ಇಳಿಯುತ್ತಾನೆ. ನಾನೇನ್ ಸಾಧನೆ ಮಾಡೋದಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಏನಾದ್ರು ಅಂತರಂಗದೊಳಗೆ ಏನಾದ್ರು ಅಹಂಕಾರ ಭಾವ ಉದಯವಾತಂದ್ರ ಅವನ್ ನಾನು ಆತ್ಮ ಅನ್ಕಂತಾನೆ ಬದ್ಧನಾಗಿ ಈ ಭವಬಂಧನದೊಳಗ ಹೋಗ್ಬಿಡ್ತಾನೆ. ಅವನಿಗಿಂತಲೂ ಜ್ಞಾನಕ್ಕೆ ಸತ್ಪತ್ರನಾದ ಮುಮುಕ್ಷವು ಇನ್ನು ಮೇಲು. ಯಾರು ನನಗ್ ಗೊತ್ತೈತಿ ನಾನು ಅವನದನಿ ನಾನು ಇವನದನಿ ಅಂತ ಸುಮ್ನೆ ಒಣ ಬಡಬಡಿಕೆಯಿಂದ ಹೇಳ್ದೆ, ಏನು ಸಾಧನೆ ಮಾಡ್ದೆ, ಆ ಮಹಾತ್ಮರ ಶರಣರ ಸಂಘದೊಳಗ ಕೂಡದಂಗಿದ್ರೆ, ಆ ಮಹಾವಾಕ್ಯಗಳನ್ನ ಕೇಳದೆ ಇದ್ರೆ, ಅವನ್ನ ಅಂತರಂಗದೊಳಗ ಮನನ ಮಾಡ್ಲಿಲ್ಲ, ನಾನ್ ಹಂಗ ಅವನು ಹಿಂಗ ಅಂತ ಹೇಳ್ತಾನಂದ್ರೆ ಅವನು ಹಿಂಗ್ ಮಾತಾಡೋನಿಗಿಂತ ಮುಮುಕ್ಷತ್ವವೇ ಮೇಲು. ಹಾಗೆ ಶಿಷ್ಯನು ಪ್ರಶ್ನೆ ಮಾಡಿದುನೆಂದರೆ, ಬದ್ಧ ಮುಮುಕ್ಷಗಳ ಲಕ್ಷಣವೇನು? ಸಾಧಕ ಸಿದ್ಧರನ್ನು ಹೇಗೆ ಗುರುತು ಹಿಡಿಯಬೇಕು? ಇದರ ಉತ್ತರವನ್ನು ಕ್ರಮವಾಗಿ ಮುಂದಿನ 4 ಸಮಾಸಗಳಲ್ಲಿ ಹೇಳುತ್ತೇವೆ. ಜಾಣರಾದ ಶ್ರೋತೃಗಳು ನಿರೂಪಣಕ್ಕೆ ಚಿತ್ತ ಕೊಡಬೇಕು. ಇತಿ ದಾಸಬೋಧೆ ಗುರು ಶಿಷ್ಯ ಸಂವಾದೆ ಪಂಚಮಿ ದಶಕೆ ಶುದ್ಧ ಜ್ಞಾನ ನಿರೂಪಣಂ ನಾಮ ಷಷ್ಠ ಸಮಾಸ. ಅಂದ್ರೆ ಇಲ್ಲಿಗೆ ಶುದ್ಧ ಜ್ಞಾನ ವಾಕ್ಯ ಅನ್ನೋದು ಮುಕ್ತಾಯವಾಯ್ತ್ರಪ್ಪ. ಮುಂದಿನ ಅಧ್ಯಾಯ ಬದ್ಧ ಲಕ್ಷಣ ನಿರೂಪಣೆ. ಇಷ್ಟು ಮಾತಾಡಕ್ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲ ಶರಣರು ಹೊಂದಿಸುತ್ತಾ ಇವತ್ತಿನ ಈ ನುಡಿಯನ್ನ ಮುಕ್ತಾಯ ಮಾಡ್ತಿದ್ದೀವಿ. ಅಪ್ಪಾಜಿ ಎಲ್ಲರ ಪಾದಕ್ಕೆ ಶರಣವು ಶರಣ.